ಹಾಯ್ ಲಕ್ಷ್ಮಿ, ಹಾಯ್ ಮೇಘನ. ಗೈಸ್ ನೋಡಿ, ಇಲ್ಲೇ ಬೆಟ್ಟ, ಇಲ್ಲೇ ಮನೆಗಳು. ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಆಯ್ತಾ ಇಲ್ಲ, ಸುಸ್ತಾಗ್ಬಿಟ್ಟವ್ರೆ. ನೋಡಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೆ. ನೀನು ಎಕ್ಸ್ಪ್ರೆಷನ್ ಹೋಗ್ಬಿಟ್ಟೈತೆ. ಪುಟ್ಟ ದೇವ್ರೈತೆ. ತಿಂಡಿ ಎಲ್ಲ ಇಲ್ಲಿ ತಂದು ಇಕ್ಕೋರೆ. ಯೂಟ್ಯೂಬಲ್ಲಿ ಇನ್ಕಮ್ ಎಲ್ಲಿ ಬರ್ತದೆ? ಕಾಣಿಸ್ತದ ಪ್ರಪಂಚ. ಅವರೆಲ್ಲ ಅಲ್ಲಿ ಹೋಗಿ ಸೆಟ್ ಆಗ್ಬಿಟ್ಟವ್ರೆ. ಫೋನ್ ಸೆಟ್ ಮಾಡ್ತಾ ಇದೀವಿ ಗೈಸ್. ಬೇಗ ನಾವು ಮೊಬೈಲ್ ನೋಡ್ಕೊಂಡು ಇಳ್ಕೊಯ್ತಾವ ನೋಡಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗು ನಾವು ಇವತ್ತು ರಾಮನಗರದ ಕೂಟ್ಗಲ್ ಬೆಟ್ಟಕ್ಕೆ ಬಂದಿದ್ದೀವಿ ಗೈಸ್. ನಾನು ನಮ್ಮ ಮಚ್ಚ ಮತ್ತು ಫ್ರೆಂಡ್ಸ್ ಬಂದು ನಾವು ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಇವಾಗ ಅವರು ಇವಾಗ ಬಸ್ ಇಳಿದ್ಬಿಟ್ಟು ಬರ್ತಾ ಇದ್ದಾರೆ. ಇವಾಗ ನೋಡಿದೆ ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ಅಂತ ಏನೇನೋ ಆಗೋಗೈತೆ. ಈಗ ಅವ್ರು ಬಂದ್ರೆ ಅವರೇ ಹೇಳ್ತಾರೆ ಗೈಸ್, ಅವರೇ ಹೇಳ್ತಾರೆ. ಮಾಡ್ತಾರೆ ಇಲ್ಲಿಂದನೇ ಎಂಟ್ರಿ. ನೋಡಿ ಕಾಣಿಸ್ತಾ ಇತ್ತಲ್ಲ, ಇಲ್ಲಿಂದನೇ ಎಂಟ್ರಿ. ಹೋಗ್ಬೇಕಂತೆ. ನಾವು ಇವಾಗ ಹೋಗಿಲ್ಲ, ಇದೇ ಫಸ್ಟ್ ಟೈಮು. ನಮ್ಮ ಫ್ರೆಂಡ್ಸ್ ಎಲ್ಲ ಬರಲಿ, ಜೊತೆಲಿ ಹೋಗೋಣ ಗೈಸ್. ಗೈಸ್ ನೋಡಿ ಇವಾಗ ಬಂದರು. ಹಾಯ್ 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 ಲಕ್ಷ್ಮಿ, ಹಾಯ್ ಮೇಘನ. ಗೈಸ್ ನೋಡಿ ಮೇಘನೇ ಕರ್ಕೊಂಡ್ ಬಂದಿರೋದು. ಮತ್ತೆ ಆ ಕಡೆ ಆಕ್ಚುಲಿ ರಾಂಗ್ ಅಡ್ರೆಸ್ ಇರೋಲ್ಲ. ಅವಳೇ ರಾಂಗ್ ಅಡ್ರೆಸ್ ಇರೋದು. ಅವಳೇ ಆಕ್ಚುಲಿ ರಾಂಗ್ ಅಡ್ರೆಸ್. ಏನ್ ನಡೀತಿದೆ? ನಾವು ಬಸ್ಸಲ್ಲೇ ಬೇಗ ಬಂದಿದ್ದೀವಿ. 1 ಅವರ್ ತಗೊಂಡವ್ರೆ ಗೈಸ್ ರಾಮನಗರದಿಂದ ಕೂಟ್ಗಲ್ ಬರಕ್ಕೆ. ಇದೇನೇ ಎಂಟ್ರಿ. ಸ್ಲಿಪ್ಪರ್ ಶೂ ಬಿಡ್ಬೇಕೆ? ಶೂ ಬಿಡ್ಬೇಕು ಮಗನ. ಗಾಡಿ ಬೇಡ್ರಿ. ಇದೇನ್ ದೇವಸ್ಥಾನ ಅಲ್ವಾ? ಏ ಹಂಗೆ ಎತ್ತುವ ನೋಡಿ. ಏ ಯಾಕೋ ಹೋಗ್ಬೋದು ಅನ್ಸ್ತದೆ. ಸ್ಲಿಪ್ ಇರ್ತದೆ ಶೂ ಹಾಕೊಂಡ್ರೆ. ಹಿಂಗೆ ಹಾಕೊಂಡು ಹೋಗ್ಬೋದು. ಹಿಂಗೆ ಕೇಳ್ಕೊಬಾ ಯಾವ್ದಕ್ಕೂ. ನೋಡಲ್ಲ ಯಾರಾದ್ರೆ ಕೇಳೋರಿಗೆ. ಗೈಸ್ ಶೂ ಚಪ್ಪಲಿ ಹಾಕಿ ಹೋಗ್ಬೋದಾ ಅಂತ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳುವ ಅಂತ ಇದೀವಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯಾಕೆ ದೇವಸ್ಥಾನ ಕಷ್ಟ ಅಂತ ಯಾಕೆ ಬೇಕು? ಕೇಳ್ಕೊಬಾ ಆಯ್ತು. ಇಟ್ಸ್ ಮೇಘನ್ ಅಲ್ಲಿ ಕೇಳಕ್ ಹೋಗಿದ್ದಾಳೆ. ಕೇಳ್ಕೊಂಡು ಜೊತೆಲಿ ಹತ್ತಣ. ಏನಂದ್ರು? ಏನಿಲ್ಲ, ಇಲ್ಲಿಂದ ಇಲ್ಲಿ ದೇವಸ್ಥಾನ ಐತೆ ಅಂತ ಅನ್ಬಿಟ್ಟು ಇಲ್ಲಿ ಬೆಟ್ಟ ಹತ್ತದ್ ಬೇಡ, ಸ್ಲಿಪ್ಪರ್ ಹಾಕೊಂಡು ಅಲ್ಲಿಂದ ಬಂದು ಹಂಗ ಹತ್ಬೋದಂತೆ. ಸ್ಲಿಪ್ಪರ್ ಹಾಕೊಂಡು ಸ್ಟ್ರೈಟ್ ಹೋಗೋಗಿಲ್ಲ ಗೈಸ್. ನೋಡಿ ಇಲ್ಲಿ ಸ್ಟ್ರೈಟ್ ಹೋಗೋಗಿಲ್ವಂತೆ, ಹಿಂಗ್ ಬಳಸ್ಕೊಂಡು ಹೋಗ್ಬೇಕಂತೆ. ಸ್ಲಿಪ್ಪರ್ ಹಾಕಿ ಹೋಗ್ಬೇಕಂತೆ ಸ್ಟ್ರೈಟ್. ಕಲ್ಲಲ್ಲಿ ನೋಡ್ದ ಕಲ್ಲು ಹೆಂಗ್ ಕಾಣಿಸ್ತವೆ ಅಂತ. ಹಂಗೆ ಎಲ್ಲ ಮೆಟ್ಲು ಮಾಡವ್ರೆ ಕಲ್ಲನ್ನ. ಪಕ್ಕ ಹೇಳ್ತಾನೆ ಅಲ್ಲಿ ಬೆಟ್ಟದಾದ್ರೆ ಕಾಲ್ ಸುಡ್ತವೆ ಕಣೆ. ಇವಾಗ ಬಿಸಿಲೈತೆ. ತಿನ್ನ ಚಪ್ಪಲಿ ಹಾಕೋ. ಫೋಟೋ ತಕ್ಕೊಳಕ್ಕೆಲ್ಲ ಅಲ್ಲೇ ಹತ್ತುತ್ತಾ ಇರ್ತೀರಿ, ಅವಾಗ ಕಾಲ್ ಸುಡ್ತವೆ. ಬಾ ಹೋಗ್ಲಿ, ನಾವ್ ಹಾಕುವ. ನೀನ್ ಹಾಕೋ ಬಾ, ಯಾಕೆ ಟೆನ್ಷನ್ ತಗೋಬೇಡ. ಗೈಸ್ ಇಲ್ಲಿ ಲೋಕಲ್ ಅವರು ಸ್ಲಿಪ್ಪರ್ ಹಾಕೊಂಡು ಹತ್ಬೋದು ಮೇಲೆ, ಬಟ್ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಡ ಅಂತ ಹೇಳಿದ್ರು. ಆದ್ರೂ ಇವರೆಲ್ಲ ಇಲ್ಲೇ ಬಿಡ್ತೀವಿ ಅಂತಿದ್ದಾರೆ. ಬಿಸಿಲು ಬೇರೆ ಇದೆ. ಇಲ್ಲೇ ಬೆಟ್ಟ, ಇಲ್ಲೇ ಮನೆಗಳು. ನೋಡೋಣ ಮೇಲೆ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ಕ್ಲೀನ್ ಮಾಡಿರೋದು ಅನ್ಸುತ್ತೆ. ಇಲ್ಲೆಲ್ಲ ಸೆತ್ತೆ ಬೆಳ್ಕೊಬಿಟ್ಟಿತ್ತೇನು ಗೈಸ್. ನೋಡಿ ಎಲ್ಲ ಕ್ಲೀನ್ ಮಾಡೋರೆ. ಬಂಡೆಗೆ ಎಲ್ಲ ಈಸಿ ಆಗಲಿ ಅಂತ ಮಾಡಿರೋದು, ಕ್ಲೀನ್ ಮಾಡಿರೋದು ಗೈಸ್. ಅಲ್ಲಿ ತಾತರೆಲ್ಲ ಏನ್ ಹೇಳಿದ್ರು ಗೊತ್ತಾ? ನಡೀರವ ಹತ್ತೋಗ್ರಿ ಬೆಟ್ಟವ, ನೀವ್ ಗಾಡಿ ಆಟೋ ಹೋದ್ರೆ ಅಲ್ಲೇ ರೋಡ್ ಐತೆ, ಅಲ್ಲಿ ಹೋಗ್ಬೋದು, ನೀವು ಬೆಟ್ಟನೇ ಹತ್ತಿ ಹೋಗಿ ಅಂದ್ರು. ಮತ್ತೆ ನೀವು ಯಾಕೆ ವೇಟ್ ಮಾಡ್ತಿದ್ರಿ? ಈ ಬಸ್ ಮತ್ತೆ ಆನಂದ್ ಪಿಂಕಿ ಬರೋದ್ ಲೇಟ್ ಆಯ್ತು ಗೈಸ್, ಅದಕ್ಕೆ ವೇಟ್ ಮಾಡ್ತೀವಿ. ಎಲ್ಲ ಕಾಡ್ಯಾರು ನೀನೇ ಬಿಡು. ನೀವ್ ಎಲ್ಲಿವರೆಗೂ ಮುಂದೆ ಹೋಗು ಅಂತ ಹೇಳಿದ್ದೆ. ಎಲ್ಲ ಹೇಳು, ನೀನೇನಂದೆ? ಅಲ್ಲೇ ಬೆಟ್ಟದ ರೋಡಲ್ಲಿ ಇದ್ದೀವಿ ಅಂದೆ. ಬೆಟ್ಟದ ರೋಡ್ಗೆ ಬಂದಿದ್ದೆ ಮೇಘನ. ಕರೆಕ್ಟಾಗಿ ಬಂದ್ಬಿಟ್ಟಿದೆ. ಕರೆಕ್ಟಾಗಿ ಬಂದು ತಿರಿಕಣಿ ಹಿಂದೆ ಹೋಗ್ಬಿಟ್ಟಪ್ಪ. ಓಲೈತಿ. ಅದಕ್ಕೆ ಸ್ಲಿಪ್ಪರ್ ಹಾಕೋ ಬಾ ಅಂದಿದ್ದು.
ನೋಡಿ ಗೈಸ್ ಹಿಂಗೈತೆ ಇಲ್ಲಿ. ಹುಷಾರಾಗತ್ತೆ, ನಾವು ಸ್ಪೈಡರ್ ಮ್ಯಾನ್ಗಳಲ್ಲ. ಚಂದನ ನೋಡಿ ಈ ತರ ಇದೆ ಹಿಂಗೈತೆ ನೋಡಿ ಗೈಸ್. ಸುಮ್ನಿರು. SRS ಬಟನ್ ಹಿಂಗೆ ಇದಂಗದೆ. SRS ಬಟನ್ ಸ್ವಲ್ಪ ಸೇಫು, ಹಿಡ್ಕೊಳಕ್ಕೆಲ್ಲ ಐತೆ. ಮತ್ತೆ ಮೇಲ್ ಸೀಟ್ ಎಲ್ಲ ಹಾಕ್ಸವ್ರೆ. ಇದು ಯಾವ ಗ್ಯಾರಂಟಿ ಮೇಲಪ್ಪ ಹತ್ತದ ಇಲ್ಲಿ. ಇದನ್ನ ಐತೆ ಬಟ್ ಇಲ್ಲಿ ಹುಷಾರಾಗತ್ತೆ ಗೈಸ್. ನೋಡಿ ವ್ಯೂ ಹಿಂಗ್ ಕಾಣಿಸ್ತಾ ಇದೆ ನೋಡಿ. ಇದು ಬಂಡೆ ಮೇಲೆ ಮಾಡಿರೋಂಥ ಮೆಟ್ಲು ಗೈಸ್ ಇದೆಲ್ಲ. ಈ ತರ ಕಾಣಿಸುತ್ತೆ. ವ್ಯೂ ನೋಡಿ ಹಿಂಗ್ ಕಾಣಿಸ್ತೈತೆ. ತೋರಿಸ್ತೀನಿ ಗೈಸ್ ಯಾವ ತರ ಕಾಣಿಸುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನ ಟಾಪ್ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ವ್ಯೂನ. ಹುಷಾರಾಗುತ್ತೆ. ಚಪ್ಪಲಿ ಹಾಕೊಂಡೆ ಸ್ವಲ್ಪ ಗ್ರಿಪ್ ಸಿಗೋದು. ಎಲ್ಲರೂ ಓದ್ತಾ ಇದ್ದಾರೆ. ಗುರುತ್ವಾಕರ್ಷಣೆ ಕೆಳಗಡೆ ಎಳೀತಾ ಇದೆ, ಹುಷಾರಾಗಿ ಹೋಗ್ಬೇಕು ಗೈಸ್. ನೀವೇನಾದ್ರೂ ಬಂದ್ರೆ ಸ್ವಲ್ಪ ಹುಷಾರು. ಕಾಣಿಸ್ತೈತೆ. ಇಷ್ಟಕ್ಕೆ ಸುಸ್ತಾಗೋದ್ರಲ್ಲ ಇವರು. ಇವ್ರು ಇಷ್ಟೊತ್ತಿಗೆ ಸುಸ್ತಾಗೋದ್ರು. ನಾನು ಚಿತ್ರಾನ್ನ ತಿಂದ್ಬಿಟ್ಟು ಎತ್ತಾ ಇದ್ದೀನಿ. ಹಾಸ್ಟೆಲ್ ಚಿತ್ರಾನ್ನ ತಿಂದ್ಬಿಟ್ಟು ಎತ್ತಾ ಇದ್ದೀನಿ. ಭಯ ಆಗ್ತೈತೆ ಆಲ್ರೆಡಿ. ಅಯ್ಯಪ್ಪ ಬನ್ನಿ ಗೈಸ್, ಎದ್ದು ಇಲ್ಲ ಸ್ವಲ್ಪ ರಿಸ್ಕು. ಹುಷಾರಾಗಿರ್ಬೇಕು. ಹುಷಾರಿಸದ ಆಗಲೇ ಸುಸ್ತಾಗ್ಬಿಟ್ಟಿದೆ. ಮಾಮಚ ಗೈಸ್ ನೋಡಿ ಹಿಂಗ್ ಕಾಣಿಸ್ತೈತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ ಗೈಸ್. ಚೆನ್ನಾಗಿದೆಲ್ಲ. ಚೆನ್ನಾಗಿದೆ. ಈಗ ನಾವು ಸ್ವಲ್ಪ ಇನ್ನು ಟಾಪ್ ಹೋಗ್ಬೇಕು. ನೋಡಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೆ ನೋಡಿ, ಅದೇನೆ. ಆಲ್ರೆಡಿ ಸುಸ್ತಾಗ್ಬಿಟ್ಟು ಕೂತವ್ರಿಲ್ಲ. ಎಷ್ಟು ಮಾಡ್ಬೇಕು ಅವರು. ನೀರ್ಗೀರ್ ತರ್ಲಿಲ್ವಾ? ಇಲ್ಲಿ ಮುಂಚೆ ಹೌದು, ನಾವು ಬೆಟ್ಟ ಹತ್ತಿಲ್ಲ, ಫಸ್ಟ್ ಟೈಮ್ ರೋಡಿಂದ ಬಂದಿದ್ದೀವಿ. ಬೆಟ್ಟ ಹತ್ತಿರೋದು ನಾನು ಫಸ್ಟ್ ಟೈಮ್. ನೀವು ಬೇಕಾ ನೀವು? ಚಂದನ ಫುಲ್ ಇದಾಗ್ಬಿಟ್ಟು ನಾವು ಫಸ್ಟ್ ಟೈಮ್. ಎಲ್ರು ಫಸ್ಟ್ ಟೈಮ್. ನೀನು ಬಂದಿದೆ ಅನ್ಕೊಂಡಿದ್ದೆ ಆಲ್ರೆಡಿ. ನೀರ್ ಕೊಡಿ ಒಳಗೆ ಆಗಲ್ಲ. ಇಲ್ಲಿ ನೋಡಿ ಎಷ್ಟು ಸುಸ್ತಾಗೋಳೆ. ನೀರು ತಂದು ನೀರು ಕೊಡಿ. ಅವಳು ಇನ್ನೂ ಕೂರ್ಲೇ ಇಲ್ಲ, ಅಲ್ಲೇ ಬೆಂಗಳೂರಿಂದ ಬಂದು ಕೂತಿಲ್ಲ ಅವಳು. ಏನು ಅಭ್ಯಾಸ ಇಲ್ಲ ಗುರು. ಮನೆ ಬಿಟ್ಟು ಗೈಸ್ ನೋಡಿ ಹೆಂಗ್ ಕಾಣಿಸ್ತೈತಿ ಇಲ್ಲಿ ಕೆಳಗಡೆ, ಬಂಡೆ ಕೆಳಗಡೆ. ಹುಷಾರಾಗಿರ್ಬೇಕು ಗೈಸ್. ಬೇಗನೆ ಮಳೆ ಬಂದ್ರೆ ಹತ್ಬೋದೈದ್ನಾ? ಬೇಗನೆ ಓಯ್ ಹತ್ಬೋದು. ಜಾರಲ್ವಾ? ನೀರ್ ಜೊತೆ ನಾವು ಹೋಗುದು. ಹಾ, ನೀರ್ ಜೊತೆ ನಾವು ಹಿಂಗ್ ಕಾಣಿಸ್ತದೆ ಒಳ್ಳೆ. ಅಪ್ಪ ಹಿಸ್ ನೋಡಿ ಅಲ್ಲಿ ಅಡಿಕೆ ತೋಟ ಕಾಣಿಸ್ತಾ ಇದೆ. ಅಂದ್ರೆ ದೇವ್ರ ಹಂಗ್ ಕಾಣಿಸ್ತೈತೆ ವ್ಯೂ ಗೈಸ್. ಇವಾಗ ಫೈನಲಿ ನೀರು ಕುಡ್ಕೊಂಡು ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಗೈಸ್. ನೋಡಿ ಅವ್ರು ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಬಾ ಬೇಗ. ಏನಪ್ಪ ಪಚಿತಿ ಗೈಸ್. ನೋಡಿ ಇಲ್ಲಿ ಜಿಪ್ ಲೈನ್ ಐತೆ, ಕರೆಂಟ್ ವೈರ್ ಇರ್ಬೇಕನ್ನೋದು. ಕರೆಂಟ್ ವೈರು, ಜಿಪ್ ಲೈನ್ ಅದು. ಕರೆಂಟ್ ವೈರ್ ಇರ್ಬೇಕು ಮಚ್ಚ. ಕರೆಂಟ್ ವೈರ್ ಯಾರಾದ್ರೂ ಟ್ರೈಗಿ ಮಾಡ್ಬಿಟ್ರ ಕಣೋ ಬಂದು. ಹುಷಾರಾಗಿರಿ ಗಾಯ್ಸ್. ನೋಡಿ ಅಲ್ಲಿ ಕಾಣಿಸ್ತಾ ಐತಲ್ಲ, ಅಲ್ಲಿ ನೋಡಿ ಅಲ್ಲಿ ದಾರದ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಅದೇನೆ.
ಹಂಗೆ ಹಿಂಗೆ ಸೀದಾ ಹೊರಟೋಯ್ತೀನಿ ಹಿಂಗೆ ಹೈವೇ ಎತ್ಕೊಂಡು ನಮ್ಮೂರ್ಗೆ ಚಿಕ್ಕಬಳ್ಳಾಪುರಕ್ಕೆ ಬಾಗೇಪಲ್ಲಿ ಚೆನ್ನಾಗಿ ಆಯ್ತಾ ಇಲ್ಲ ಸುಸ್ತಾಗ್ಬಿಟ್ಟವ್ರೆ. ಅದೇನೋ ತಿಂಡಿ ಆಯ್ತು ಅಂತ ಇಸ್ಕೊತೀನಿ ಕುರುಕ್ ತಿಂಡಿ. ಬಾಗೇಪಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ಬಿದ್ದು ಬಂದವಳೆ ನಾನೇ ನೆಟ್ಟಗಿದ್ದೀನಿ. ಬಂದು 1 ಅವರ್ ರೆಸ್ಟ್ ತಗೊಂಡಿರೋರೆ ಹತ್ತಾ ಇಲ್ಲ. ಫೋಟೋ ತಗೋತಾವ್ರೆ ನೋಡಿ. ಬರ್ಲಾ ಈಗ ಇವಳಿಗೆ ಇಲ್ಲೇ ಬರ್ಬೇಕೇನ ಮೇಡಮ್, ಇಲ್ಲೇ ಕೂತಾವ ನೋಡಿ. ಇಲ್ಲೇ ನೀನ್ ಕ್ಯಾಮ್ರಾ ತಗೊಂಡು ಇಲ್ಲಿಗೆ ಬಂದ್ಬಿಡು. ಯಪ್ಪ ಬ್ಯಾಗ್ ಉಂಟೋದತ್ ಕಣಿ ಮಂಗ ಹೋಗ್ಬೇಕಾದ್ರೆ ಆಗಲ್ಲ, ಒಂದ್ ಜಂಪ್ ಹಾಕಬಿಡು ಎಲ್ಲ. ಇಲ್ಲಿಂದ ಅಲ್ಲಿಂದ ಒಂದ್ ಜಂಪು ಆ ಟಾಪಿಂದ ನೋಡಲ್ಲ ಕಾಣಿಸ್ತೈತಿಲ್ಲ, ಅಲ್ಲಿಂದ ಕರೆಕ್ಟಾಗಿ ಮನೆಗೆ ಲ್ಯಾಂಡ್ ಆಯ್ತೀವಿ. ಲ್ಯಾಂಡ್ ಮಾಡಿಸ್ತಾರೆ ಗೈಸ್, ಮೇಲೆ ಮನೆ ಅಂದ್ರೆ ಆ್ಯಕ್ಚುಲಿ ಬರಬೇಕು ಅನ್ನೋ ಪ್ಲ್ಯಾನ್ ಏನು ಇರಲಿಲ್ಲ ಇವತ್ತು. ಆ್ಯಕ್ಚುಲಿ ನಮ್ಮದು ಹಾಸ್ಟೆಲ್ದು ಮುಗೀತು, ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಂದಿದ್ದು. ಇವತ್ತು ನೈಟೇ ಹೊಡ್ಬೇಕಾಯ್ತು ನಾವು. ಅದೊಂದು ಬೇಜಾರು ಸಿಕ್ಕಾಬಿಟ್ಟೆ. ಹೆಂಗಿದ್ರೆ ಹೋಗ್ತೀವಲ್ಲ ಅಂದ್ಬಿಟ್ಟು ಈಗ ಲಾಸ್ಟು ಎಲ್ಲಾದರೂ ಹೋಗಿದ್ದು ಬಂದ್ಬಿಡೋಣ ಅಂತ ಬಂದಿದ್ದೀವಿ ಗಾಯ್ಸ್. ಏನು ಮಚ್ಚ? ಇವತ್ತು ನೈಟ್ ಹೋಗ್ಬೇಕು. ನೈಟ್ ಮಚ್ಚ ನೈಟ್ ಇವತ್ತೇ ಹೊಡ್ತೀವಿ, ನಾಳೆ ಬೆಳಗ್ಗೆನು. ನನಗೆ ಆ್ಯಕ್ಚುಲಿ ಅವ್ರ ಹೇಳೋದಾಗಿಂದ ಇಲ್ಲಿಗೆ ಬರೋಕ್ಕೆ ಕೂಡ ಮನ್ಸಿರ್ಲಿಲ್ಲ ನನಗೆ. ನನಗೆ ರಾತ್ರಿನೇ ಮೂಡ್ ಆಫ್ ಆಗ್ಬಿಡ್ತು ಗೈಸ್. ಊಟ ಮಾಡ್ಬೇಕು ಬಿಟ್ರಲ್ಲ, ಊಟ ಕೊಟ್ಬಿಟ್ಟು ಹೇಳ್ಬಿಟ್ರೆ ನನಗೆ ಉರ್ದೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಬನ್ನಿ ಮನೆಗೆ ಹೋಗೋಣ. ನೋಡಿ ಗೈಸ್, ಹಿಂಗೈತೆ ಇಲ್ಲೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಂದು ಒಂದ್ಸಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ಶೂ ಹಾಕೊಂಡ್ಬಿಡಿ, ಗ್ರಿಪ್ ಇರ್ತದೆ. ಇಲ್ಲೆಲ್ಲ ಸತ್ತೆಗಿತ್ತೆ ಎಲ್ಲ ಐತೆ. ಏನು ಮಾಡೋರು ಆನೆಗಿನೇ ಬಂದ್ಬಿಡ್ತಾವೆ ನೋಡು. ಚಂದನ ಮುಂದೆ ಹೋಯ್ತಾವಳೆ, ಆ ಕಡೆಯಿಂದ ಇಳಿಬೇಕೀಗ. ನಾವು ಇದು ರಾಮದೇವ್ರ ಬೆಟ್ಟ ಹತ್ತಿದ್ವಲ್ಲ, ರಾಮದೇವ್ರ ಬೆಟ್ಟ ಹತ್ತಾಗ ಅದು ನೀಟಾಗೈತೆ. ಅಂದರೆ ಮೆಟ್ಲು ಆಲ್ಮೋಸ್ಟ್ ಮೆಟ್ಲು ಮಾಡಿದ್ರಲ್ಲ, ಇದು ಸ್ವಲ್ಪ ಕಷ್ಟ. ಏನು ಸ್ಲಿಪ್ಪರ್ ಹಾಕೋ ಬನ್ನಿ ಅಂತ ಇಲ್ಲಿ ಬರೀ ಕೂಳೆಗಳು ಗೈಸ್. ಇಲ್ಲೆಲ್ಲ ಕಟಾವ್ ಮಾಡ್ಬಿಟ್ಟವ್ರೆ, ಸೆತ್ತೆ ಬೆಳ್ಕೊಬಿಟ್ಟಿತ್ತಲ್ಲ, ಸೊ ಕೂಳೆಗಳಾಗ್ಬಿಟ್ಟವ ಅವೆಲ್ಲ. ಇವ್ರು ಬೇರೆ ಬರಿಗಾಲಲ್ಲಿ ಬಂದ್ಬಿಡ ನೋಡಿ ಅಲ್ಲಿ. ನಾನು ಅದಕ್ಕೆ ಶೂ ಹಾಕೊಂಡು ಬಂದೆ. ನನಗೆ ಗೊತ್ತು ಇಲ್ಲಿ ಬಂಡೆ ಗಿಂಡೆ ಹತ್ತೋದು ಅಂದರೆ ಸ್ವಲ್ಪ ಹಂಗಿದ್ದೇ ಇರುತ್ತೆ ಅಂತ. ಕಾಲು ಕೈಗಳು ಸ್ವಲ್ಪ ಬೆವರ್ತವೆ ಗೈಸ್. ಆ ಲೋಕಲ್ ಅವ್ರು ಹೇಳಿದ್ರು, ಕೇಳಲಿಲ್ಲ. ಹೌದು, ಎಲ್ಲ ಹಿಂಗೈತೆ. ನೀನು ಹತ್ಲಿವಾ? ಇಲ್ಲ ಹತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್. ಇಲ್ಲೇ ತಾನೆ ನಿಮ್ಮೂರ ಹತ್ರ? ನಮ್ಮೂರು ಇರೋದಿಲ್ಲೇ. ಅದೇ ನಾವು ಬೆಟ್ಟ ಹತ್ತಿರ್ಲಿಲ್ಲ, ಆ ಕಡೆ ವೆಹಿಕಲ್ ಬರುತ್ತಲ್ಲ ರೋಡು, ಆ ರೋಡಿಂದ ಬರ್ತಾಯಿದ್ವಿ. ನೋಡಿ ಇದೆ ಟಾಪು. ಬ್ಯಾರಿಕೇಡ್ ಹಾಕ್ದಂಗೆ ಅವ್ರ ಇಲ್ಲಿ ಸ್ವಲ್ಪ ಸೇಫ್ ಆಗಿರಲಿ ಅಂತ. ಟಾಪಿಂದ ಹಿಂಗೆ ಕಾಣಿಸ್ತೈತೆ ನೋಡಿ ಗೈಸ್ ವ್ಯೂ. ನಾನ್ ವೆಜ್ಜು ದೇವ್ರು ಹೆಂಗೆ ಇದು? ವೆಜ್ಜು ನಾನ್ ವೆಜ್ಜು? ನಾನ್ ವೆಜ್ಜಾ? ಕಬ್ಬಳಮ್ಮಂತರ ತಿಮ್ಮಪ್ಪ ಎಲ್ಲೈತೆ ನಾನ್ ವೆಜ್ ಮಾಡೋದು ಜಾಗ? ಅಲ್ಲೈತಲ್ಲ. ಇಲ್ಲಿ ಎಷ್ಟೊಂದು ಸೀರಿಯಲ್ಸ್ ತೆಗ್ದವ್ರಲ್ಲ, ಸೀರಿಯಲ್ ಶೂಟ್ ಮಾಡವ್ರ ಗೈಸ್? ಸೀರಿಯಲ್ ಕೂಡ ಹುಡ್ಗವ್ರಿ ಮದ್ವೆ. ಆಮೇಲೆ ಇನ್ನು ಎಷ್ಟೊಂದು ತೆಗ್ದವ್ರೆ. ಸೀರಿಯಲ್ ಎಲ್ಲ ಶೂಟ್ ಮಾಡವ್ರಂತೆ ಈ ಜಾಗದಲ್ಲಿ. ಭಾಗ್ಯ ಅದ್ಯಾವ್ದೇ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬರಮ್ಮ ಇವಾಗ ಬರುತ್ತಲ್ಲ ಭಾಗ್ಯ, ಯಾರ್ಯಾವ್ದು ಲಕ್ಷ್ಮೀ ಬಾರಮ್ಮನೆ ತಾನೆ. ಮತ್ತೆ ಇನ್ನು ಎಷ್ಟೊಂದು ತೆಗ್ದವ್ರೆ ಗೈಸ್, ಮರ್ತೋಗೈತೆ. ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ. ಆಮೇಲೆ ದರ್ಶನ್ದು ಒಂದು ಶೂಟ್ ಮಾಡೋರಲ್ಲ, ಒಂದು ಮೂವಿದು ಸಾಂಗು, ಕಾಟೇರ ಮೂವಿದು. ಓ ಇದು ಯಾವ್ದು ಐತಲ್ಲಪ್ಪ, ಯಾವ್ದು ಐತೆ ನಂಗೆ ನೆನಪಾಗ್ತಾ ಇಲ್ಲ. ಅದು ಯಾವ ಸಾಂಗ್ ಅಂತ ಕಮೆಂಟ್ ಮಾಡಿ ಗೈಸ್ ಗೊತ್ತಿದ್ರೆ. ಅದು ಇಲ್ಲೇನ ಮಾಡಿದ್ದು? ಕಾರ್ ಹೆಂಗ್ ಬತ್ತಿಲ್ಗೆ ಗೈಸ್?
ಟೆನ್ಷನ್ ಆಗ್ಬಿಟ್ಟೆ ನಾನೀಗ. ಆರಾಮಾಗಿ ಹಂಗೆ ಬಂದ್ಬಿಡ್ತೇವೆ ನಾವು ಬೈಕ್ ತಗೊಂಡು. ಅದೇ ಆರ್ಚೋದು ಅವಳು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ. ಗೊತ್ತಾಯ್ತು ಇರ್ಲಿ ಬಾ ಗೈಸ್, ಎಕ್ಸ್ಪೀರಿಯನ್ಸ್ ಮಾಡೋ ಒಳ್ಳೆ ಬೈಕಲ್ಲಿ ಬಂದ್ಬಿಟ್ಟಿದ್ರೆ ಮಜಾ ಇರ್ತಾ ಇರಲಿಲ್ಲವಾ. ಗೈಸ್ ಫೈನಲಿ ಟಾಪಿಗೆ ಬಂದಿದ್ದೀವಿ ನೋಡಿ, ಅದೇ ದೇವಸ್ಥಾನ. ಸುತ್ತ ಹಿಂಗೈತೆ ನೋಡಿ ಗೈಸ್, ಟಾಪ್ ವ್ಯೂ ನೋಡಿ. ಇಲ್ಲಿಂದ ತೋರಿಸ್ತೀನಿ ಹೆಂಗೆ ಕಾಣಿಸ್ತದೆ ಅಂತ ಐತೆ. ನೋಡಿ ಅಲ್ಲಿಂದ ಕೆಳಗಡೆಯಿಂದ ಊರಿಗೆ ಬಂದು, ಆ ಊರಿಗೆ ಬಂದು ಅಲ್ಲಿಂದ ನಡ್ಕೊಂಡು ಒಳಗಡೆ ಬಂದು ಇಲ್ಲಿಂದ ಹಿಂಗೆ ಹತ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬರೋದು ಗೈಸ್. ವೆಹಿಕಲಲ್ಲಿ ಏನಾದರೂ ಬಂದರೆ ನೋಡಿ ಈ ಕಡೆಯಿಂದ ಬರೋದು ನೋಡಿ. ಹಿಂಗೆ ಬರಬೇಕಾದ್ರೇ ಹೇಳ್ತಾರೆ ನೋಡಿ, ಈ ಕಡೆಯಿಂದ ವೆಹಿಕಲ್ ತೊಗೊಂಬರೋದು. ನಾವು ಟ್ರೆಕ್ಕಿಂಗ್ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದರೆ ನೋಡಿ ಹಿಂಗೆ ಈ ಸೈಡಿಂದ ಬನ್ನಿ, ಚೆನ್ನಾಗಿರುತ್ತೆ. ತುಂಬ ಬೇಗ ಹತ್ಬಿಟ್ಟ ಗೈಸ್, ಜಾಸ್ತಿ ಏನಿಲ್ಲ, ತುಂಬ ಬೇಗ ಹತ್ಬಿಟ್ಟ ಅಷ್ಟೊಂದೇನು 10 ನಿಮಿಷ ಆಗಿಲ್ಲ, ಬೇಗ ಹತ್ಬಿಟ್ಟ. ಇದು ಕಲ್ಯಾಣಿನ ಇದು ನೋಡಿ, ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್. ಇದೇನಿದು? ಅಲ್ಲಿ ಟಾಪಲ್ಲಿ ಹೊಂಟಾಗವ್ರ ಮೇಲೆ ಗೈಸ್, ಅಲ್ಲೂ ಹೋಗ್ಬೋದು ನೋಡಿ, ಅಲ್ಲೂ ಇದ್ದಾರೆ ಜನ. ದೇವಸ್ಥಾನ ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕೇನೋ, ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕು ಸ್ಲಿಪ್ಪರ್ ಶೂ. ನಾನು ಶೂ ಎಲ್ಲ ಬಿಡ್ಬೇಕಲ್ಲ. ದೇವಸ್ಥಾನ ಒಳಗಡೆ ಹೋಗ್ಬೇಕು ಇವಾಗ. ಶೂ ಕಳೆಯೋಣ ಬಿಡು, ಇವಾಗ ಶೂ ಬಿಚ್ಚಿಬಿಟ್ಟು ಹೋಗೋಣ ಗೈಸ್. ನೋಡಿ ದೇವಸ್ಥಾನ ಇದೇನೆ, ಓಪನ್ ಇಲ್ಲ ಗೈಸ್. ಯಾಕೆ ಓಪನ್ ಯಾಕಿಲ್ಲ ಇದು ಮೇಘನ? ಶನಿವಾರ ಭಾನುವಾರ ಮಾತ್ರ ಗೈಸ್, ಇದು ಶನಿವಾರ ಭಾನುವಾರ ಮತ್ತೆ 7 ತಾರೀಕು ಕರ್ಕೊಂಡ್ಬಿಟ್ಟಲ್ಲ. ನೀವು ಸುಮ್ಮನೆ ಪ್ಲಾನ್ ಮಾಡ್ಕೊ ಬಂದಿದ್ದು, ನಾವು ಹೋಗ್ಬೇಕಾಗಿರೋ ನೀವು ಇಲ್ಲಿ ಹೆಂಗಿದ್ರು ನಾಳೆ ಹೋಗ್ಬಿಡ್ತೀವಲ್ಲ ನಾವು. ನಾನು ಬರ್ಬೋದು, ಬಂದ್ರೆ ಒಬ್ಬನೇ ಬರ್ಬೇಕಾಯ್ತು. ನಾನು ಒಬ್ಬನೇ ಬರಲ್ಲ, ಪ್ರಶಾಂತ್ ಎಲ್ಲಿ ಬರ್ತಾನೆ. ಇಲ್ಲಿ ಮೇಲೆ ಹೋಗೋಬ ಹಿಂಗೆ ಇವಾಗ. ಸಿನಾನ ಹೆಂಗೈತೆ ದೇವಸ್ಥಾನ? ಯಾಕೋ ನೀನು ಎಕ್ಸ್ಪ್ರೆಷನ್ ಹೋಗ್ಬಿಟ್ಟೈತೆ. ಯಾಕಾದ್ರೂ ಕರ್ಕೊಬಂದ್ರು ನಂಗೆ ಬನ್ನಿ ಎತ್ಬಿಡುವ ಈಗ ಇದನ್ನ. 5 ನಿಮಿಷ ಅಂದ್ರೆ ಆಗಲ್ಲ, ಬಾ ನೀರು ಕುಡಿಬಾರ್ದು, ಒಂದೇ ಸಲ ಎತ್ಬಿಡುವ ಬೇಗ. ಕಮಾನ್ ಬನ್ನಿ. ಇಲ್ಲಿ ಸಾಯಿಬಾಬಾ ದೇವರೈತೆ ಗೈಸ್ ನೋಡಿ, ಇಲ್ಲೊಂದು ಪುಟ್ಟ ದೇವರೈತೆ. ಬಾಡಿ ಬ್ಯಾಲೆನ್ಸ್ ಮಾಡ್ತೀವಿ ನಾವು, ಅಷ್ಟೊಂದೇನು ವೆಯ್ಟ್ ಇಲ್ವಲ್ಲ ಗೈಸ್. ದಪ್ಪಕ್ಕಿರೋರಿಗೆ ಸ್ವಲ್ಪ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಇಂಥ ಕಲ್ಲು ಹತ್ಬೇಕಾದ್ರೆ. ನಮ್ದು ಹಂಗೆಲ್ಲ ಇಲ್ಲ. ಮನುಷ್ಯ ಅವ್ನ ಬಾಡಿನ ಅವನು ಎತ್ಕೊಂಡು ಓಡಾಡೋಷ್ಟು ಇದ್ರೆ ಸಾಕು ಗೈಸ್. ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ಸಣ್ಣನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಬನ್ನಿ ಬನ್ನಿ ಗೈಸ್ ನೋಡಿ, ಫುಲ್ಲು ಟಾಪ್ ವ್ಯೂವಲ್ಲಿ ಹಿಂಗೆ ಕಾಣಿಸ್ತೈತೆ ನೋಡಿ. ಇಲ್ಲೈತೆ ದೇವಸ್ಥಾನ. ಏನ್ ಮುಖ ತೊಳ್ಕೊಳ್ಳಿ, ನೀರೈತಲ್ಲ ಇಲ್ಲಿ. ಇಲ್ಲಿ ತೊಗೊಳ್ಳಿ, ನೀರಿಲ್ವ ಇಲ್ಲಿ? ತೊಗೊಂಬ ಬೇವ್ತೋಗ್ಬಿಟ್ಟಿದೆಯೇ. ಗೈಸ್ ಡೋರಾ ಬ್ಯಾಗ್ ನೋಡಿ ಗೈಸ್, ಡೋರಾ ಬ್ಯಾಗ್ ಇದೆ. ಮ್ಯಾಪ್ ಬೇಕಾ? ಮ್ಯಾಪ್ ಅನ್ನಿ. ಮ್ಯಾಪ್ ಡೋರಾ ಇವರೇ ಡೋರಾ. ಥ್ಯಾಂಕ್ ಯು ಡೋರಾ. ಗೈಸ್ ನೋಡಿ, ಇಲ್ಲಿ ಹಿಂಗೈತೆ ಅಲ್ಲಿ ನೋಡಿದ್ವಲ್ಲ ಗೈಸ್,
ಜಿಪ್ ಲೈನ್ ಇದೆ ಅಂತ ಹೇಳಿದ್ವಲ್ಲ, ಇಲ್ಲೇ ಇರೋದು ಜಿಪ್ ಲೈನ್, ಬನ್ನಿ. ಹಾಂ ಗೈಸ್ ನೋಡಿ ಹಿಂಗೈತೆ, ನೀವು ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಗಾಯ್ಸ್. ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ಏಟಾದ್ರೆ ಏಟಾದ್ರೆ ನಮ್ಮನ್ನ ಹಾಕೊಂಡು ಹೋಗ್ಬಿಡ್ತಾರೆ. ಫೋಟೋ ಹೊಡಿಸ್ತಾ ಇದಾರೆ ಗಾಯ್ಸ್, ಹೊಡಿತಾ ಇದ್ದಾನೆ. ಓ ಕರೆಕ್ಟಾಗಿ ಬಂತು ನೋಡಿ ಸಿಚುವೇಶನ್ ಸಾಂಗು ಗೈಸ್. ಕಾಟೇರ ಮೂವಿದ್ ಯಾವುದೋ ಒಂದು ಸಾಂಗ್ ಹೇಳಿದ್ಲ ಅವಳು, ಯಾವುದೋ ಒಂದು ಪ್ಲೇ ಆಯ್ತು ನೋಡಿ. ಹಾ ಗೈಸ್ ಕಾಲ್ ಅವಾಗಲೇ ಈಟ್ ಆಗ್ತಾ ಇವೆ ಬಂಡೆ ಮೇಲೆ. ತಿಂಡಿ ಎಲ್ಲ ಇಲ್ಲಿ ತಂದು ಇಕ್ಕೋರೆ, ತಿನ್ಬೇಕು. ಕೆಳಗಡೆ ಹೋಗೋ ನಡ್ರಿ, ಕೆಳಗಡೆ ಎತ್ಕೋ. ಬ್ಯಾಗ್ ಎತ್ಕೋ, ಬ್ಯಾಗ್ ಇಟ್ಕೋ ಸ್ವಲ್ಪ. ಓಪನ್ ಮಾಡ್ಬೇಕು ನೋಡ, ಹೆಂಗ ತಿಂಡಿ ಐತೆ ಬೇಗನೆ ತಂದಿರೋದು ತುಂಬ್ಕೊ ಬಂದವಳೆ. ಫೋನು ಇವಾಗ ಕೆಳಗಡೆ ಇಳಿತಾ ಇದೀವಿ ಗೈಸ್. ನೋಡಿ ಇವಾಗ ಆ ಬಂಡೆ ಅಲ್ತಾನೆ ಗೈಸ್, ಇವಾಗ ಕೆಳಗಡೆ ಇಳಿದ್ಬಿಟ್ಟು ಆ ಕಡೆ ಹೋಗ್ತೀವಿ ನೋಡಿ. ನೋಡಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಏನೋ ಒಂದು, ಅಲ್ಲಿ ಹೋಗ್ತೀವಿ. ಬನ್ನಿ ಹೋಗೋಣ. ಹುಷಾರಾಗಿ ಇಳಿರಿ ಅಮ್ಮೋ, ಜೋಶಲ್ಲಿ ಕಲ್ಯಾಣಿಗೆ ಬಿದ್ದುಬಿಡ್ತೀರ ಅಲ್ಲಿ. ಮಳೆ ಬಿದ್ದು ಬಿದ್ದು ಕಲ್ಲು ಶಾರ್ಪ್ ಆಗ್ಬಿಟ್ಟವೆ ಗೈಸ್, ಕುಯ್ತಾವೆ ಕಾಲ್ಗೆ. ಬನ್ನಿ ಇವಾಗ ಬ್ಲಾಗ್ನ ಗೈಸ್ ಹಾಕೋದು ಓದೋದು ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ ಇವಾಗ ಇಳ್ಕೊಂಡ್ ಬರ್ತಾವ್ರ ಅವರು. ನಾನು ಆಲ್ರೆಡಿ ಕೆಳಗಡೆ ಬಂದ್ಬಿಟ್ಟಿದ್ದೀನಿ, ಇನ್ನೂ ಇಳಿತಾನೆ ಇದ್ದಾರೆ. ಕುತ್ಕೊಂಬಲ್ಲಿ ಗೈಸ್ ದೇವಸ್ಥಾನ ಅಪ್ಪದು. 5 ರೂಪಾಯಿ ನೀವು ಹೆಸರು ಬೇಳೆ ಅಂತ ಅಂದ್ಬಿಟ್ಟು ನಿನ್ಗಿಂತ ಬಸ್ಸುನೇ ಬೆಟ್ಟು. ನೋಡಿ ಸ್ನಾಕ್ಸ್ ಕೊಡ್ತವ್ರೆ ನಮ್ಗೆ ಅಂತ. ನೀನು ಅದು ಕೊಡ್ತಲ್ವಲ್ಲ, ಕಾಸಿಲ್ಲ ಚಂದನ, ನಮ್ಗೆ ಇನ್ಕಮ್ ಅದ ಇವಾಗ. ಇನ್ಕಮ್ ಯೂಟ್ಯೂಬಲ್ಲಿ ಇನ್ಕಮ್ ಎಲ್ಲಿ ಬರ್ತಾ ಇದೆ? ಯೂಟ್ಯೂಬಲ್ಲಿ ಇನ್ಕಮ್ ಬಂದ್ರೆ ನಾನು ಎಲ್ಲಿ ಹಿಡಿಯೋಕಾಯ್ತದೆ ನನ್ನ? ಏನ್ ಮೇಘನ, ಏನ್ ಮೇಘನ? ಬನ್ನಿ ಇವಾಗ 5 ರೂಪಾಯಿ ಹೆಸರು ಬೇಳೆ ತಿನ್ನೋಣ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಕೊಡು ಸ್ವಲ್ಪ. ಗ್ಲಾಸ್ ಹಾಕೊಂಡಿಲ್ಲ ನೀನು, ಕಾಣಿಸ್ತದ ಪ್ರಪಂಚ? ಪ್ರಪಂಚ ಕಾಣಿಸುತ್ತಾ? ಅವಳು ಗ್ಲಾಸ್ ಹಾಕೊಳ್ಳಿಲ್ಲ ಅಂತ ಕಾಣಿಸ್ತಾಳ, ಆದ್ರೂ ಇವಾಗ ಬಾಯಿಗೆ ಹಾಕ್ಬಿಡತ್ತೆ. 9:15 ಬನ್ನಿ, 9:15 ಬನ್ನಿ ಅಂದ್ರೆ ಯಾರು ಮಗ 12 ಗಂಟೆಗೆ. ಗೈಸ್ ಇವಾಗ ನಾನು ಹೇಳಿದ್ನಲ್ಲ ಗೈಸ್, ಈ ಕಡೆ ಹೋಗ್ತೀವಿ ಅಂತ. ಈಗ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನೋಡಿ ಈ ಕಡೆ ಬಂಡೆ ಹತ್ತಾ ಇದ್ದೀವಿ. ಆಲ್ರೆಡಿ ಹುಡುಗಿರು ಹತ್ಬಿಟ್ರು ಗೈಸ್. ನೋಡಿ ಆ ಬಂಡೆ ಊಹೆನೇ ಮಾಡೋಕ್ಕಾಗಲ್ಲ ಅಲ್ಲಿ ಆ ಥರ ನಿಂತಿದೆ ಅಂದರೆ. ಹಾಂ ಏನು ಮಚ್ಚ, ಒಂಥರ ಬುಗ್ರಿನ ನಿಲ್ಸ್ದಂಗೆ ನಿಂತೈತೆ ಗೈಸ್ ಅದು. ಇದನ್ನು ಮುಗಿಸ್ಕೊಂಡು ಬೇಗನೆ ಅವ್ರ ಮನೆಗೆ ಹೋಗ್ಬಿಟ್ಟು ಗೈಸ್, ಡೈರೆಕ್ಟ್ ಹಾಸ್ಟೆಲ್ಗೆ ಹೋಗ್ತೀವಿ. ಫೋನ್ ಬಂದೈತೆ ಅವಾಗಲೇ. ಏನು ಹೇಳಿದ್ರು ಅವರು, ಏನು ಹೇಳಿದ್ರಲ್ಲ ನಮಗೆ ಇವತ್ತು ನೈಟ್ ಹೋಗ್ಬೇಕಂತ ಹೇಳ್ತಿದ್ರಲ್ಲ, ಇಲ್ಲೇ ಹುಡುಗರೆಲ್ಲ ಸ್ವಲ್ಪ ಡೈರೆಕ್ಟ್ ಹತ್ರ ಮಾತಾಡ್ಬಿಟ್ಟು ನಾಳೆ ಹಾಸ್ಟೆಲ್ ಹುಡುಗರೆಲ್ಲ ಹೋಗೋಣ ಅಂತಿದ್ದಾರೆ. ಆದರೆ ನಾಳೆ
ನಾಳೆ ಹಾಸ್ಟೆಲ್ ಹುಡುಗರೆಲ್ಲ ಎಲ್ಲಾದ್ರೂ ಒಂದ್ಸರಿ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ನೋಡೋಣ ಅಂತ. ಹೌದಾ? ಅದಕ್ಕೆ ಡೈರೆಕ್ಟ್ ಸರಿ ಎಲ್ಲ ಫೋನ್ ಮಾಡೋಣ ಅಂತಿದ್ರು. ಫೈನಲ್ ಆಗಿ ಹಾಸ್ಟೆಲ್ ಬಾಯ್ಸಲ್ಲಿ ಎಲ್ಲಾದರೂ ಒಂದು ಬಂದಾಗಿಂದ ನಾವೆಲ್ಲೂ ಹೋಗೋಣ ಅಂತ ಗೈಸ್ ಅಷ್ಟೇ. ಬಂದಾಗಿಂದ ಎಲ್ಲೂ ಹೋಗಲಿಲ್ಲ. ಸಪ್ರೇಟಾಗಿ ಹೋಗೋರೆ, ಬಟ್ ಜೊತೆಗೆ ಎಲ್ಲೂ ಹೋಗಿಲ್ಲ. ಅದಕ್ಕೋಸ್ಕರ ಹೋಗೋಣ ಅಂತಿದ್ರು. ಹೋಗೋಣ ಅಂತ ಗೈಸ್. ನೋಡಿ ಇಷ್ಟೇನಾ ಇದು? ಅದು ನೋಡಿದೆ, ಅಲ್ಲೇ ತೋರಿಸ್ದೆ. ಸೈಕಾಗೈತೆ ಮಾತ್ರ ಆ ಬಂಡೆ ನೋಡು. ಈ ಥರ ಬುಗ್ರಿ ಹಿಡ್ದಂಗಿಲ್ವ ಅದು? ನೋಡಿ ಅಲ್ಲೆಂಗೆ ಹೋಗೈತದೆ. ನೀನು ಬಾ ಜೊತೆಲಿ. ನಾನು ಹಿಂಗೆ ಹೋಗಂಗೆ ಬರ್ಬೋದು. ನಿಮ್ ಜೊತೆ ಬರಲ್ಲ. ಗೈಸ್ ನೋಡಿ, ನೀವು ಇಲ್ಲಿ ಬಂದರೆ ರೆಸ್ಟ್ ಮಾಡೋಕ್ಕೆ ಈ ಥರ ಐತೆ ಪ್ಲೇಸ್. ಸಕ್ಕತ್ತಾಗೈತೆ ಗೈಸ್. ಆರಾಮಾಗಿ ಕೂತ್ಕೊಂಡು ಸ್ನ್ಯಾಕ್ಸ್ ಗೀಕ್ಸ್ ತಿನ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಒಳ್ಳೆ ವ್ಯೂ ನೋಡ್ಕೊಂಡು ಹೋಗ್ಬೋದು ಗೈಸ್. ನೋಡಿ ಇಲ್ಲೆಲ್ಲ ಐತೆ. ಅಡುಗೆ ಗಿಡಿಗೆ ಎಲ್ಲ ಮಾಡ್ಬೋದು ಗೈಸ್. ಏನಾದ್ರು ತಗೊಬಂದರೆ ನಾನ್ ವೆಜ್ಜು, ಪಾರ್ಟಿ ಗೀಟಿ ಮಾಡೋವಂಥವ್ರು ಯಾರಾದರೂ ಇದ್ದರೆ ಬಂದರೆ ನೋಡಿ ಇಲ್ಲಿ ಮಾಡ್ಬೋದು ಪಾರ್ಟಿ. ಏನು ಬೇಗನ ಇಲ್ಲಿ ಪಾರ್ಟಿ ಎಲ್ಲ ಮಾಡ್ಬೋದು ತಾನೆ? ಹಾಂ ಏನು ಗೈಸ್ ನೋಡಿ. ಗೈಸ್ ನೋಡಿ, ರೀಲ್ಸ್ ಮಾಡಿ ಹಾಕಿದ್ದಾರೆ ಇದನ್ನು. ಆಲ್ರೆಡಿ ಬಂದಿರೋರು ರೀಲ್ಸ್ ಎಲ್ಲ ಮಾಡ್ಬಿಟ್ಟವ್ರ ಇಲ್ಲಿ ಬಂದು. ಗೈಸಲ್ಲಿ ಇಲ್ಲಿ ಸ್ವಲ್ಪ ನಾನು ತಮ್ಮನೇರಿಗೆ ಫೋಟೋ ಬರ್ಸೋಣ ಅಂತ ಬಂದಿದ್ದೆ. ಫ್ರೆಂಡ್ಸ್ ಅವಾಗಿಂದ ಕರೀತಿದ್ದಾರೆ ಬನ್ನಿ ಹೋಗೋಣ ಅಂತ. ಟೈಮ್ ಆಗ್ಬಿಟ್ಟೈತೆ. ಟೈಮ್ 2 ಗಂಟೆ ಆಗೈತೆ ಗೈಸ್ ಇವಾಗ. ಬನ್ನಿ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಏನದ ಕುಸುಮರಿ? ಕುಸುಮರಿ ಸಾಕಾಯ್ತಾ? ಮುಗೀತಲ್ಲ. ಚೆನ್ನಾಗಿ ಬಂದು ಫೋಟೋಸ್ ಎಲ್ಲ ಗೈಸ್ ನೋಡಿ, ರೀಲ್ಸ್ ಮಾಡೋಕ್ಕೆ ಒಂದನ್ನು ಸೆಟ್ ಮಾಡ್ತಾ ಇದ್ದಾನೆ ಮಚ್ಚ. ನೋಡಿ ಆಲ್ರೆಡಿ ಅವರೆಲ್ಲ ಲೋಗ್ ಸೆಟ್ ಆಗ್ಬಿಟ್ಟವ್ರೆ. ನಾವು ಫೋನ್ ಸೆಟ್ ಮಾಡ್ತಾ ಇದೀವಿ ಗೈಸ್. ನನ್ನ ಫೋನ್ ಇಟ್ಬಿಡ್ಬೋದಲ್ಲ ಇಲ್ಲಿಗೆ ಅಂತ ಅಲ್ಲ? ಇಕ್ಕು ಏನು ಮಾಡ್ಬೇಕು ಹೇಳಿ? ಈಗ ಅಲ್ಲಿ ಹೋಗಿ ಬರೀ ಪೋಸ್ ಕೊಡೋದು ಅಷ್ಟೇ ತಾನೇ ಗೈಸ್? ಓನ್ಲಿ ಪೋಸ್. ಬರೀ ದೂರ ಆಯ್ತು ಸ್ವಲ್ಪ. ಬನ್ನಿ ಹತ್ರಕ್ಕೆ. ಹುಲ್ಲಲ್ಲಿ ಆಗಿ ಇದ್ದವು. ಸಾಕು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಗೈಸ್ ಇವಾಗ ಫೈನಲಿ ಕೆಳಗಡೆ ಇಳಿತಾ ಇದೀವಿ. ಬನ್ನಿ ಕೆಳಗಡೆ ಇಳಿದ್ಬಿಟ್ಟು ಮನೆಯಿಂದ ಆವಾಗಲೇ ಕಾಲ್ ಬಂದಿತ್ತು, ಸ್ವಲ್ಪ ಬೇಗ ಹೋಗ್ಬೇಕು. ಗೈಸ್ ಯಾರು ಗೈಸ್ ಫೈನಲ್ ಕೆಳಗಡೆ ಇಳಿತಾ ಇದೀವಿ. ಎಲ್ಲಿ ಹೋಗೋದು? ಇಲ್ಲಿರ್ಬೇಕೇನು? ಗೈಸ್ ಇವಾಗ ಕೆಳಗಡೆ ಇಳಿವ. ಏನು ಬಿಸಿಲು, ಬಂಡೆ ಕಾಯ್ಕೊಬಿಡ್ತದೆ. ಇನ್ನೇನು ಕಾಲು ಹಿಡ್ಕೋಗ ಎಲ್ಲಿ ಬಂದು ಅನ್ನೋದೇ ಗೊತ್ತಿಲ್ವಲ್ಲ. ನೋಡಿ ಹೋಗ್ಬೇಕಾದ್ರೆ ಇದನ್ನ ನೋಡ್ದೇ ಹೋಗ್ಬಿಡ ಗೈಸ್. ನಾವು ಇಳಿಬೇಕಾದ್ರೆ ನೋಡ್ತಾ ಇದ್ದೀನಿ ನಾನು. ನೀವು ನೋಡ್ಲಿಲ್ವಾ? ನೋಡಿದ್ರಾ? ನಾನು ನೋಡಲಿಲ್ಲ, ಮಿಸ್ ಮಾಡ್ಬಿಟ್ಟೆ. ಒಳ್ಳೆ ಐತೆ, ಕೂತ್ಕೊಳ್ಳಿ ಇಲ್ಲೇ ಸ್ವಲ್ಪ ಹೊತ್ತು. ಬರಲಿ. ಏನೋ ಗಲೀಜಾಯ್ತು, ತುಳಿದ್ಬಿಟ್ಟು. ಮಚ್ಚ ಮೇಲೆ ಅವನೇ ಬರಲಿ ಅಂತ ಸ್ವಲ್ಪ ಕೂತಿದ್ವಿ. ಇನ್ನು ಕೆಳಗಡೆ ಇಳಿಬೇಕು ಗೈಸ್. ನೋಡಿ ಅಲ್ಲಿ
ಕೆಳಗಡೆ ಇಳಿದ್ಬಿಟ್ಟು ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗೈಸ್, ವೆಯ್ಟ್ ಮಾಡ್ತಾರೆ. ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿಬೇಕು ಗೈಸ್. ಜೀವ ಬೇಗ ನಾವು ಮೊಬೈಲ್ ನೋಡ್ಕೊಂಡು ಇಳ್ಕೊಯ್ತಾವ ನೋಡಲ್ಲಿ. ಹಾಯ್ ಬಸ್ ಎರಡು ಕೈಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಹುಷಾರಾಗಿ ಇಳಿ. ನೋಡಿ ಗೈಸ್ ಅವ್ರು ಇವಾಗ ಬರ್ತಾವ್ರೆ, ಇನ್ನು ಮಿಕ್ಕಿದ್ರೆ ಕಾಣಿಸ್ತಾನೆ ಇಲ್ಲ. ಇಳಿಯೋದು ಇಲ್ಲ ಐತಲ್ಲ ಸಪೋರ್ಟ್, ಕೈ ಹಿಡ್ಕೊಂಡು ಇಳಿಬೋದು ಕಣ. ಅದು ಇಳಿಬೋದು, ಇಳಿ ಹುಷಾರಾಗಿ. ಇಳಿತೀಯಾ ಹೆಂಗೆ ಕಾಲು ಜಾರ್ತವು ಗೈಸ್. ಫೈನಲಿ ಇವಾಗ ಎಲ್ಲರೂ ಕೆಳಗಡೆ ಇಳಿದು ಬಂದು ಸ್ವಲ್ಪ ಹೊತ್ತು ಇವಾಗ ಕೂತಿದ್ದೀವಿ ನೋಡಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮಚ್ಚ? ಇವಾಗ ನಿನಗೆ ಸ್ವೆಟ್ ಆಗ್ಬಿಡಿ ಫುಲ್ಲು. ಲಕ್ಷ್ಮಿ ಚೆನ್ನಾಗಿತ್ತು ಗೈಸ್. ಇವಾಗ ನಾವು ಹೋಗ್ಬೇಕು, ಅವಾಗಿಂದ ಕಾಲ್ ಬರ್ತಾನೆ ಇದ್ದಾವೆ ಮನೆಯಿಂದ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ನೋಡಿದ್ರಿ. ಬಾಯ್.